ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಾಂಧ್ಯೋ ಬನನಿಧಿ ನೀರನಿಧಿ ಜಲಧಿ ಸಿಂಧು ಬಾರೀಸ್ ಸತ್ಯ ತೋಯ ನಿಧಿ ಕಂಪತಿ ಉದಧಿ ಪಯೋಧಿ ನದೀಸ್ ನಿಜ ಬಿಕಲತಾ ಬಿಚಾರಿ ಬಹೋರಿ ಬಿಹಸಿ ಗಯವು ಗೃಹ ಕರಿ ಭಯ ಭೋರಿ ಮಂದೋದರಿ ಸುನ್ಯೋ ಪ್ರಭು ಆಯೋ ಕೌತುಕಹಿ पथोधि बंधायो कर गही पति ही भवन निज आनी बोली परम मनोहर बानी चरण नाई सिरु अंचलु गोपा सुनहु बचन पिय परिहरि कोपा नाथ बयरु कीजे ताही सो बुद्धि बल सकिय जीति जाही सो तुम ही रघुपति ही अंतर कैसा खलु खद्योत दिन करही जैसा अति बल मधु कैटभ जेहि मारे महावीर दितिसुत संघारे जेहि बलि बांधी सहस भुज मारा सोई अवतरेवु हरन मही भारा तासु विरोध न कीजिय नाथा काल करम जीव जाके हाथा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೈನಿಕರು ರಾವಣನಿಗೆ ಸಮುದ್ರದ ಮೇಲೆ ಸೇತುವೆ ನಿರ್ಮಾಣ ಆಗಿದ್ರ ಬಗ್ಗೆ ಹೇಳಿದಾಗ ತನ್ನ 10 ಮುಖಗಳಿಂದ ಅವನು ಕೇಳ್ತಾನೆ. ಏನು ನಿಜವಾಗ್ಲೂನಾ ಅಂತನ್ಬಿಟ್ಟು, ಅಂದ್ರೆ ಅವನು 10 ಮುಖಗಳು ಕೂಡ ಮಾತಾಡೋದಕ್ಕೆ ಶುರುವಾಗುತ್ತೆ. ವನನಿಧಿ, ನೀರನಿಧಿ, ಜಲನಿಧಿ, ಸಿಂಧು, ವಾರೀಶ, ತೋಯನಿಧಿ, ಕಂಪತಿ, ಉದಧಿ, ಪಯೋಧಿ, ನದೀಶನ ಮೇಲೆ ಸೇತುವೆ ನಿರ್ಮಾಣ ಆಯ್ತಾ ಅಂತನ್ಬಿಟ್ಟು, ಅಂದ್ರೆ ಏನು 10 ಮುಖದಿಂದ ಒಂದೇ ಸರಿಗೆ ಅವನು ಸಮುದ್ರದ 10 ಹೆಸರುಗಳನ್ನು ಕೂಡ ಹೇಳಿ ನಿಜವಾಗ್ಲೂ ಸಮುದ್ರದ ಮೇಲೆ ಸೇತುವೆ ಕಟ್ಟಿದ್ರ ಅಂತನ್ಬಿಟ್ಟು ಆಶ್ಚರ್ಯದಿಂದ ಇಲ್ಲಿ ಕೇಳ್ತಾನೆ. ಆಮೇಲೆ ತನ್ನ ವ್ಯಾಕುಲತೆಯನ್ನ ತಿಳ್ಕೊಂಡು, ಈಗ ಅವನಿಗೆ ತುಂಬಾ ಗಾಬರಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಆದ್ರೆ ಅದನ್ನ ಅವ್ರ ಮುಂದೆ ತೋರಿಸ್ಕೊಳ್ಬಾರ್ದಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ದ ಅವನಿಗೆ ಗೊತ್ತಾಗ್ತಾ ಇದೆ, ಓ ನಾನು ವ್ಯಾಕುಲತೆ ಪಡ್ತಾ ಇದ್ದೀನಿ, ಗಾಬರಿ ಪಟ್ಕೊಳ್ತಾ ಇದ್ದೀನಿ, ಆ ರೀತಿ ಅನ್ಕೊಂಡವನು ಅದನ್ನ ಬಚ್ಚಿಟ್ಕೊಳ್ತಾ ಮೇಲೆ ಏನ್ ಮಾಡ್ತಾ ಇದ್ದಾನೆ, ನಗ್ತಾ ಅವನು ತನ್ನ ಭವನವನ್ನ ಸೇರ್ಕೊಳ್ತಾನೆ. ಅಂದ್ರೆ ಯಾರ ಮುಂದೆನೂ ತನಗೆ ಭಯ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಳ್ಳದೆ ಜೋರಾಗಿ ನಗ್ಬಿಡ್ತಾನೆ. ಅಂದ್ರೆ ರಾವಣನ ಬುದ್ಧಿನೇ ಹಾಗೆ, ಅವನಿಗೇನಾದ್ರೂ ಭಯ ಆಯ್ತು ಅಂದ್ರೆ ಜೋರಾಗಿ ನಗೋದು. ಆಮೇಲೆ ಶತ್ರು ನನಗಿಂತ ಸ್ಟ್ರಾಂಗ್ ಇದ್ದಾನೆ ಅಂತ ಗೊತ್ತಿದ್ರೂ ಕೂಡ ತಾನೇ ಸ್ಟ್ರಾಂಗ್ ಅನ್ನೋ ರೀತಿ ಮಾತಾಡೋದು. ಈ ರೀತಿ ಅವನು ಈಗ ಇಲ್ಲೇನಾಯ್ತು, ನಾನು ಗಾಬರಿ ಪಟ್ಕೊಂಡಿದ್ದು ನನ್ನ ಜನರು ಏನಾದರೂ ನೋಡ್ಬಿಟ್ರೆ ಅನ್ನೋ ಒಂದು ಯೋಚನೆ ಮಾಡಿ ಅದನ್ನ ಬಚ್ಚಿಟ್ಕೊಳ್ತಾ ಜೋರಾಗಿ ನಗ್ತಾ ಅವನು ತನ್ನ ಭವನಕ್ಕೆ ಹೊರಟೋಗ್ತಾನೆ. ಪ್ರಭು ರಾಮ ಲಂಕೆಗೆ ಬಂದಿದ್ದಾನೆ, ಅಲ್ಲಿ ಅವನು ಲೀಲಾಜಾಲವಾಗಿ ಸಮುದ್ರವನ್ನ ಒಂದು ಸೇತುವೆ ಕಟ್ಟಿದ್ದಾನೆ ಅನ್ನೋದನ್ನ ಕೇಳಿ ಮಂಡೋದರಿ ಏನ್ ಮಾಡ್ತಾನೆ, ಗಂಡನ ಕೈ ಹಿಡ್ಕೊಂಡು ಅವನನ್ನ ತನ್ನ ಭವನಕ್ಕೆ ಕರ್ಕೊಂಡು ಹೋಗ್ತಾಳೆ. ಈಗ ರಾಜನ ಅರಮನೆಯಲ್ಲಿ ರಾಜನಿಗೆ ಸಪರೇಟ್ ಆಗಿರುವಂತ ಒಂದು ರೂಮ್ ಇರುತ್ತೆ, ಮತ್ತೆ ರಾಣಿಗೆ ಸಪರೇಟ್ ಆಗಿರುವಂತ ಒಂದು ರೂಮ್ ಇರುತ್ತೆ. ಸೊ ಅವಳು ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಅವಳೇನ್ ಮಾಡಿದ್ಲು, ತನ್ನ ಪತಿಯ ಚರಣಗಳಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ಅವನ ಮನಸ್ಸು ಕರಗಬೇಕು ಆ ರೀತಿ ಅವಳು ತನ್ನ ಸೆರಗನ್ನ ಒಡ್ಡಿ ದೀನಳಾಗಿ ಅವಳು ಈ ರೀತಿ ಹೇಳ್ತಾಳೆ. ಏನ್ ಹೇಳ್ತಾಳೆ, ಪ್ರಾಣೇಶ್ವರ ಕೋಪವನ್ನ ಬಿಟ್ಟು ನನ್ನ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾಕಂದ್ರೆ ರಾವಣನಿಗೆ ತುಂಬಾ ಕೋಪ, ಅವನು ಮೂಗು ಮೇಲೇನೆ ಇಟ್ಕೊಂಡಿರ್ತಾನೆ, ಹೆಂಡತಿ ಏನಾದ್ರೂ ಹೇಳಿದ್ರು ಕೂಡ ಅವನಿಗೆ ಕೋಪ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಇಲ್ಲಿ ಕೋಪವನ್ನ ಬಿಡಿ, ಯಾಕಂದ್ರೆ ಕೋಪ ಮಾಡಿಕೊಂಡಾಗ ಬೇರೆಯವ್ರು ಹೇಳಿದ್ದು ನಮ್ಮ ಕಿವಿಗೆ ಹೋಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ನಾಥ, ಬುದ್ಧಿ ಮತ್ತೆ ಬಲದಿಂದ ಗೆಲ್ಲಬಹುದಾದಂಥವರ ಜೊತೆ ನಾವು ವೈರತ್ವವನ್ನ ಕಟ್ಕೊಳ್ಬೇಕು. ಅಂದ್ರೆ ನಮ್ಮ ಬುದ್ಧಿಯನ್ನ ಉಪಯೋಗ ಮಾಡಿದಾಗ ಅಥವಾ ನಮ್ಮಲ್ಲಿರುವಂಥ ಬಲವನ್ನ ನಾವು ಉಪಯೋಗ ಮಾಡಿದಾಗ ಇಂಥ ಒಬ್ಬ ವ್ಯಕ್ತಿಯನ್ನ ಗೆಲ್ಬೋದು ಅಂತಂದ್ರೆ ಅಂಥವ್ರ ಜೊತೆ ನಾವು ಶತ್ರುತ್ವವನ್ನ ಕಟ್ಕೊಳ್ಬೇಕು. ನಿಮಗೂ ಶ್ರೀರಾಮನಿಗೂ ಯಾವ ರೀತಿ ಇದೆ ಅಂತಂದ್ರೆ, ಅಂದ್ರೆ ಇಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾಳೆ, ಮಿಣುಕುಳು ಇರುತ್ತಲ್ಲ, ಮಿಂಚುಳು ಅಂತ ಹೇಳ್ತೀವಲ್ವಾ, ಅದಕ್ಕೂ ಸೂರ್ಯನಿಗೂ ಇರುವಷ್ಟು ಅಂತರ ನಿಮ್ಮಿಬ್ಬರಲ್ಲೂ ಇದೆ. ಅಂದ್ರೆ ನೀವು ಮಿಣುಕುಗಳು, ಅವನ್ ಸೂರ್ಯ,
ನಿಮಗೂ ಅವ್ರಿಗೆ ಅಂದರೆ ಸರಿಸಮಾನವಾಗಿರ್ತಾರಲ್ಲ ಅಂಥವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಥವಾ ನಾವು ವೈರತ್ವವನ್ನು ಕಟ್ಕೊಳ್ಬೇಕು. ಆದರೆ ನೀವು ಮಿಣುಕುಳು ಹಾಗೆ, ಅವನು ಸೂರ್ಯನ ಹಾಗೆ, ಇಷ್ಟು ಅಂತರ ನಿಮಗಿದೆ. ಅತ್ಯಂತ ಬಲಶಾಲಿಯರಾದಂತಹ ಮಧುಕೈಟಭರು ಅನ್ನುವಂಥ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಶ್ರೀ ವಿಷ್ಣುವಿನ ರೂಪನೇ ಅವನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಇಲ್ಲಿ ಶ್ರೀರಾಮ ಯಾರು ಅನ್ನೋದು ಮಂಡೋದರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವನೇ ಜಗದೀಶ್ವರ ಅನ್ನೋದು ಗೊತ್ತಿದೆ ಅವಳಿಗೆ. ಅದಕ್ಕೆ ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾಳೆ. ಮಧುಕೈಟಭರು ಅನ್ನೋರು ತುಂಬಾ ಬಲಶಾಲಿಗಳಾದಂಥ ರಾಕ್ಷಸರು. ಅಂಥವರನ್ನು ಸಂಹಾರ ಮಾಡಿದ್ನಲ್ಲ ವಿಷ್ಣು, ಅವನ ರೂಪನೇ ಶ್ರೀರಾಮ, ವರಾಹ, ನರಸಿಂಹ. ಈ ರೂಪದಿಂದ ದಿತಿಸುತರಾಗಿ ಅಂದರೆ ದಿತಿಯ ಮಕ್ಕಳಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅನ್ನುವಂಥ ರಾಕ್ಷಸರಿದ್ರಲ್ಲ, ಅಂಥವರನ್ನು ಕೊಂದವನು ಕೂಡ ಇವನೇನೆ. ಆಮೇಲೆ ವಾಮನನಾಗಿ ಬಲಿಚಕ್ರವರ್ತಿಯನ್ನು ಬಂಧಿಸಿದಂಥವನು, ಪರಶುರಾಮನಾಗಿ ಸಹಸ್ರಬಾಹುವನ್ನು ಸದೆ ಬಡದಂಥವನೂ ಆದಂತಹ ಶ್ರೀ ಮಹಾವಿಷ್ಣುವೇ ಈ ಭೂಭಾರವನ್ನು ಇಳಿಸೋದಕ್ಕೋಸ್ಕರ ಶ್ರೀರಾಮನಾಗಿ ಇಲ್ಲಿ ಅವತರಿಸಿದ್ದಾನೆ. ಅಂದರೆ ಅವಳಿಗೆ ಭಗವಂತ ಬೇರೆ ಬೇರೆ ಅವತಾರದಲ್ಲಿ ಬಂದು ರಾಕ್ಷಸರನ್ನೆಲ್ಲ ಕೊಂದಿದ್ದಾನೆ. ಈಗ ಈ ಭೂಭಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ ಅವನು ಇಲ್ಲಿಗೆ ಬಂದಿದ್ದಾನೆ. ನಾಥ, ಕಾಲ, ಕರ್ಮ, ಜೀವಿಗಳು ಎಲ್ಲರೂ ಕೂಡ ಅವನ ಅಧೀನನೇ. ಅಂದರೆ ನೀವು ಕೂಡ ಒಬ್ಬ ಜೀವಿನೇ, ನಿಮಗೂ ಕೂಡ ಅವನೇ ಪ್ರಭು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವನ ಜೊತೆ ನೀವು ವಿರೋಧವನ್ನು ಬಿಟ್ಟುಬಿಡಿ ಅಂತ ಕೂಡ ಅವಳು ಗಂಡನಿಗೆ ಹೇಳ್ತಾ ಇದ್ದಾಳೆ. ಕೋಪ ಬಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಈಗ ನೋಡಿ, ಕೋಪ ಬಂದಾಗ ನಾವು ಯಾರ ಮಾತನ್ನು ಕೇಳಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕೆ ಕೋಪ ಇದ್ದಾಗ ಯಾರಿಗೂ ಬುದ್ಧಿವಾದವನ್ನು ಹೇಳೋಕ್ಕೆ ಹೋಗಬಾರ್ದು. ಬುದ್ಧಿ ಹೇಳೋದು ಅಥವಾ ಅವ್ರಿಗೇನಾದರೂ ಒಂದು ತಿಳುವಳಿಕೆ ಹೇಳೋದು ಅದು ಹೇಳೋಕ್ಕೆ ಹೋಗಬಾರ್ದು. ಯಾಕಂದರೆ ಆ ಕೋಪ ಅನ್ನೋದು ಆ ಮನುಷ್ಯನಿಗೆ ಅಹಂಕಾರನೂ ಇರುತ್ತೆ. ಆ ಸಮಯದಲ್ಲಿ ಅವನು ಬೇರೆಯವ್ರ ಮಾತು ಕೇಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕೆ ಕೋಪ ತಣ್ಣಗಾದ ಮೇಲೆ ಆಮೇಲೆ ಅವ್ರಿಗೇನಾದರೂ ಒಂದು ಹೇಳಬೇಕಾದ್ರೆ ಹೇಳಬೇಕು ನಾವು. ಇಲ್ಲ ಅಂತಂದರೆ ಅವ್ರು ಕೇಳಿಸ್ಕೊಳ್ಳೋದಿಲ್ಲ, ಹೇಳಿನೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.